ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸ್ವಾಗತ ಕೋರುವವರು ಲೋಕೇಶ್ ಜಿ, ಮಾಜಿ ಅಧ್ಯಕ್ಷರು, ಹಣಗೆರೆಕಟ್ಟೆ ಗ್ರಾಮ ಪಂಚಾಯಿತಿ. ಮನೆ ಆಯ್ತು ಮತ್ತೆ ಎಲ್ಲೂ ಹೋಗಲ್ಲ ಅವರು. ಸರ್ ಓದಲು ಚೆನ್ನಾಗಿ ಓದ್ತಾ ಇದ್ದೆ ಸರ್. ದೇವ್ರ ಮುಂದೆಲ್ಲ ಪೆನ್ ಇಟ್ಟು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಬರಿಬೇಕು ಅಂತ ಹೇಳ್ತಾ ಇದ್ದೆ ಸರ್. ಪೂಜೆ ಮಾಡ್ತಿದ್ದೆ ಸರ್ ಅಷ್ಟೇ ಸರ್. ಇವತ್ತು ಕ್ಲಾಸನ್ನು ತಗೊಂಡಿದ್ವಿ. ಸ್ಪೆಷಲ್ ಕ್ಲಾಸ್ಗಳನ್ನು ನಾವು ತಗೊಳ್ತೀವಿ. ಸಂಜೆ ಸಾಮಾನ್ಯವಾಗಿ 6:30ವರೆಗೂ ಕ್ಲಾಸನ್ನು ರೆಗ್ಯುಲರಾಗಿ ತಗೊಳ್ತೀವಿ. ಈಗ ಎಕ್ಸಾಮ್ ಹತ್ರ ಬಂತು, ಪ್ರಿಪ್ರೇಟ್ರಿ ಇದೆ ಸರ್. ಇವತ್ತಿಂದ ಪ್ರಿಪ್ರೇಟ್ರಿ ಶುರುವಾಗಿದೆ. ಮತ್ತು ಪ್ರಿಪ್ರೇಟ್ರಿ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಸುಮಾರು 1 ಗಂಟೆ ಹೆಚ್ಚಿಗೆ ತೊಗೊಳ್ತೀವಿ ನಾವು. ಲಾಸ್ಟ್ ಇಯರು ನಾವೆಲ್ಲ ತೊಗೊಂಡಿದ್ವಿ, 9:30 ಹೀಗೆಲ್ಲ ತೊಗೊಂಡಿದ್ವಿ. 9 ಗಂಟೆವರೆಗೂ ನಾವು ತೊಗೊಂಡಿದ್ವಿ. ಆಮೇಲೆ ಮಕ್ಕಳಿಗೆ ರೋಜಾ ಬಿಡಿಸೋದಾದ್ರು ನಾವು ಅಲ್ಲೇ ಮಕ್ಕಳಿಗೆ ಏನೋ ವ್ಯವಸ್ಥೆ ಮಾಡಿ ರೋಜಾ ಎಲ್ಲ ನಾವೇ ಬಿಡಿಸ್ತೀವಿ ಸರ್. ಹಂಗಾಗಿ ಇವತ್ತು ಕ್ಲಾಸ್ ತಗೊಂಡಿದ್ದಾರೆ. ಕ್ಲಾಸ್ ತಗೊಂಡು ಇನ್ನೇನು ಬೀಗ ಹಾಕಬೇಕು, ಹುಡುಗರು ಹೊರಗೆ ಬಂದಿದ್ದಾವೆ. ಅವು ಎಲ್ಲರೂ ನಾವು ಮೆಸೇಜ್ ಹಾಕ್ಬಿಡ್ತೀವಿ, ಹಿಂಗೆ 9 ಗಂಟೆಗೆ ಬಿಡ್ತೀವಿ, ನೀವು ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗಿ ಅಂಥೇಳಿ ಕಳಿಸ್ತೀವಿ. ಆಮೇಲೆ ಎಲ್ಲ ಪೇರೆಂಟ್ಸಿಂದನೂ ನಾವು ಒಂದು ಪರ್ಮಿಷನ್ ತೊಗೊಳ್ತೀವಿ. ನಾವು ಈ ರೀತಿ ಕ್ಲಾಸ್ ತೊಗೊತೀವಿ, ನಿಮಗೆಲ್ಲ ಪರ್ಮಿಷನ್, ನೀವು ಬರಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಒಪ್ಪಿಗೆ ತೊಗೊಂಡು ಒಪ್ಪಿಗೆ ಸೈನ್ ಹಾಕ್ಕೊಂಡು ನಾವು ಇಟ್ಕೊಂಡು ಪಾಠವನ್ನು ಮಾಡ್ತೇವೆ. ರಿಸ್ಕ್ ನಮಗೂ ಇರುತ್ತೆ, ಮೆಷ್ಗಳಿಗೂ ಇರುತ್ತೆ, ಮನೆ ಸಂಸಾರನೂ ಇರುತ್ತೆ. ಆದಾಗ್ಯೂ ಸಹ ನಾವೇನು ಮಾಡ್ತೀವಿ ಅಂದರೆ ಏನೋ ಒಂದು ಗೌರ್ಮೆಂಟು ಬಡ ಮಕ್ಕಳು ಅಂಥೇಳಿ ಒಂದು ಹೆಚ್ಚುವರಿ ಕ್ಲಾಸನ್ನು ರಿಸಲ್ಟ್ನ ದೃಷ್ಟಿಯಿಂದ SLC ಮಕ್ಕಳಿಗೆ ಮಾತ್ರ ತಗೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ತಗೊಂಡಿದ್ದಾರೆ. ಇನ್ನೇನು ಇವತ್ತು ಮ್ಯಾಥ್ಸ್ ಇತ್ತು ಸರ್, ಗಣಿತ ಇತ್ತು. ನಾಳೆ ಮ್ಯಾಥ್ಸ್ ಪ್ರಿಪ್ರೇಟ್ರಿ ಇರೋದ್ರಿಂದ ಮ್ಯಾಥ್ಸನ್ನು ತೊಗೊಂಡಿದ್ರು. ಇನ್ನೇನು ಬೀಗ ಹಾಕಿದ್ದಾರೆ. ಬೀಗ ಹಾಕಿ ಮಾಸ್ಟ್ರು ಹೊರಡಬೇಕು. ಕೆಳಗಡೆ ಇವರು ಹುಡುಗರು ಸಾಮಾನ್ಯವಾಗಿ ಹೊಂಟ್ಬಿಡ್ತಾರಲ್ಲ, ಈಗ ಹೊರಟು ಹಿಂಗೆ ಹೋಗ್ತಿದ್ದಾರೆ. ಇನ್ನೊಂದು ಹುಡುಗ ಅಜೈನ್ ಅಂತಕ್ಕಂದು ಅಲ್ಲಿ ಅಷ್ಟೇ ಸರ್, ಹೊರಗಡೆ ಹೋಗಿದ್ದಾರೆ, ಕಂಪನಿದ ಹೊರಗಡೆ ಇವ್ರೇನೋ ಯಾರೋ ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ, ಅಲ್ಲಿ ಹೊಡಿತಾ ಇದ್ರಂತೆ. ಹೊಡೆದಾಗ ಇನ್ನೊಬ್ಬ ಹುಡುಗ ಬಿಡಿಸಲಿಕ್ಕೆ ಅಂತ ಹೋಗಿದ್ದಾನೆ. ಈಗೇನೋ ಇದ್ದಾನೆ ಆ ಹುಡುಗ. ಬಿಡಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನಿಗೂ ಹೊಡೆದಾರೆ ಅಂಥೇಳಿ ಮಾಹಿತಿ ನಮ್ಮ ಮಾಸ್ಟ್ರು ಫೋನ್ ಮಾಡಿದರು. ಸರ್ ಬನ್ನಿ ಅಂಥೇಳಿ ಇಮಿಡಿಯೇಟ್ ಹೋಗೋದ್ರಾಗೆ ನಾವು ಅದು ತಗೊಂಡು ಅಲ್ಲಿಂದ ಬೇರೆ ಕಡೆ ಮಲೆನಾಡಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಇರಲಿಲ್ಲ, ಹಾಗಾಗಿ ಸೀದಾ ಇಲ್ಲಿಗೆ ತಗೊಂಡು ಬರೋಣ ಅಂಥೇಳಿ ಬಂದ್ವಿ. ನಾವು ಇರಲಿಲ್ಲ ಸರ್, ನೋಡಿಲ್ಲ ಎಷ್ಟು ಮಕ್ಕಳಿದ್ವು ಅಂಥೇಳಿ. ಸುಮಾರು ಒಂದು 8:30 ಸರ್, 8:30 ಸಮಯದಲ್ಲಿ ಆಗಿದೆ. ಒಂದು 3 ಹುಡುಗರು ಇದ್ದರು ಅಂಥೇಳಿ ಅಲ್ಲಿ ನೋಡಿದಂಥ ಹುಡುಗರು ಹೇಳಿದ್ದಾರೆ. ಇವರು ಮಾಸ್ಟ್ರು ಕೆಳಗೆ ಇಳಿದು ಹೋಗೋದ್ರಲ್ಲೇ ಆ ಘಟನೆ ನಡೆದಿದೆ. ತಕ್ಷಣವೇ ಎತ್ತಾಕೊಂಡು ಆಸ್ಪತ್ರೆಗೆ ಕರ್ಕೊಂಬರೋ ಪ್ರಯತ್ನವನ್ನು ಮಾಸ್ಟ್ರು ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಲೋಕಲ್ಸ್ ಸಪೋರ್ಟ್ ಮಾಡ್ಕೊಂಡು ಎಲ್ಲರೂ ಕರ್ಕೊಂಬರೋ ಪ್ರಯತ್ನವನ್ನು ಮಾಡಿದ್ದಾರೆ ಸರ್. ಏನೂ ಆಯುಧ ಇರಲಿಲ್ಲ ಅಂಥೇಳಿ ಅಲ್ಲಿ ನೋಡಿದಂಥ ಹುಡುಗರು ಹೇಳಿದ್ದು. ಕೈಯಲ್ಲೇ ಗುದ್ದಿದ್ದಾರೆ ಅನ್ನುವಂಥದ್ದು. ಎಲ್ಲಿಗೂ ಆಯುಧ ಪೆಟ್ಟಿಗೆ ಹೊಡೆದಿರಬೇಕು ಅನಿಸುತ್ತೆ, ಆಗಿದೆ ಸರ್. ಸರ್ ಅವರು ಹಳೆ ವಿದ್ಯಾರ್ಥಿಗಳು ಸರ್, ಈಗ ಪ್ರೆಸೆಂಟು ಸ್ಕೂಲ್ ಇಲ್ಲ ಸರ್. ಅವರು ಹಳೆ ವಿದ್ಯಾರ್ಥಿಗಳು. ಅವರು ಒಬ್ಬನು ಫೇಲ್ ಆಗಿ SLC ಕಟ್ಟಿರ್ತಕ್ಕಂಥ ಒಬ್ಬಿದ್ದ. ಇನ್ನೊಬ್ಬನು OSC ಮಗು ಇದ್ದಾನೆ, ಅವನು ಇದ್ದಂತೆ. ಇನ್ನೊಬ್ಬನ ಯಾರೋ ಬೇರೆ ಸ್ಕೂಲ್ನಲ್ಲಿ ಅವನು ಓದ್ತಾ ಇದ್ದಾನೆ, ಅವನು ಬಿಟ್ಟಿದ್ದಾನೆ ಅನ್ನುವಂಥದ್ದನ್ನು ಕೇಳ್ಕೊಂಡ್ರೆ ಸರ್ ನಾವು. ಅವನೇನೋ 9ನೇ ತರಗತಿಯೇನೋ OSC ಮಗು ಅನ್ನುವಂಥದ್ದನ್ನು ಕೇಳಿದ್ವಿ ಸರ್. ಹೊರಟಾರೆ ಸರ್ ಇವರು. ಎಲ್ಲರನ್ನೂ ಬಿಡ್ತೀವಿ, ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಬಿಟ್ಟಿರ್ತೀವಿ ಸರ್. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗೇಟಿಂದ ಹೊರಗೆ ಹೋದಾಗ ಈ ಘಟನೆ ಆಗಿದೆ ಸರ್. ಸ್ವಲ್ಪ ಮುಂದೆ ಆ ಕಡೆ ಅವ್ರು ಏನು ಮಾಡಿದ್ದಾರೆ, ಆ ಕಡೆ ಒಂದು ಫೀಲ್ಡ್ ಇದೆ ಸರ್, ಆ ಕಡೆಯಿಂದ ಹತ್ರ ಆಗುತ್ತೆ ಅಂತ ಹಂಗೆ ಹೋಗ್ಬಿಡ್ತಾರೆ. ಆ ಹೋಗೋ ಸಂದರ್ಭದಲ್ಲಿ ಆಗಿದೆ ಸರ್. 33 ವಿದ್ಯಾರ್ಥಿಗಳು. ಹೌದು ಸರ್. ನೋಡಿದ್ದೀನಿ ಸರ್. ತುಂಬ ಒಳ್ಳೆ ಹುಡುಗ, ತುಂಬ ಸೈಲೆಂಟ್ ಹುಡುಗ ಸರ್. ಸ್ವಲ್ಪ ಸಣ್ಣ ತಿಳೋ ಹುಡುಗ, ಕುಳ್ಳ ಹುಡುಗ ಸರ್. ಪರ್ಸ್ನಾಲಿಟಿ ಇಲ್ಲ ಸರ್, ಕಡಿಮೆ ಇದೆ. ಸ್ವಲ್ಪ ಗಿರೀಶ್ ಅನ್ನೋ ಸ್ವಲ್ಪ ಪರ್ಸ್ನಾಲಿಟಿ ಇದ್ದ. ಅವನಿಗೇನೋ ಹೊಡಿತಿದ್ದಾರೆ ಅಂತೇಳಿ ಇವನು ಪಾಪ ಅಡ್ಡೋಗಿದ್ದಾನೆ, ಇವನಿಗೆ ಅಟ್ಯಾಕ್ ಮಾಡಿದ್ದಾನೆ. ಅವನಿಗೂ ಹೊಡೆದಿದೆ ಸರ್. ಸಹಾಯ ಮಾಡ್ಲಿಕ್ಕೆ ಹೋಗಿದ್ದು. ಹೌದು ಸರ್. ಶಿವರಾಮ್, ಹೆಡ್ ಮಾಸ್ಟರ್ ಸರ್.